ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಸರ್ಜರಿ ನಡೀತಾ ಇದೆ. ಡಿಕೆ ಸಿಎಂ ಆಗಿ 2 ತಿಂಗಳಾದರೂ ಕೂಡ ಸಂಪುಟ ಭರ್ತಿ ಆಗ್ತಾ ಇಲ್ಲ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಸಂಪುಟ ಸರ್ಜರಿಯ ಹಂಗಾಮ ನಡೀತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಸಿಎಂ ಆಗಿ ಇಂದಿಗೆ 2 ತಿಂಗಳಾಯ್ತಾ ಬಂತು, ಆದರೂ ಕೂಡ ಸಂಪುಟ ಮಾತ್ರ ಭರ್ತಿ ಆಗ್ತಾ ಇಲ್ಲ. ಇನ್ನು 20 ಸ್ಥಾನಗಳು ಬೇಕು ಇಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟ ಭರ್ತಿ ಆಗ್ಲಿಕ್ಕೆ. ಕಾಂಗ್ರೆಸ್ನ ಪಾಳ್ಯದಲ್ಲಿ ಕುರ್ಚಿಗಾಗಿ ಕದನ ನಡೀತಾ ಇದೆ. ಅತ್ತ ದೋಸ್ತಿ ನಾಯಕರಿಂದಲೂ ಕೂಡ ಟೀಕೆ ಟಿಪ್ಪಣಿಗಳಾಗ್ತಾ ಇದೆ. ಸಿಎಂ ಡಿಕೆ ಮುಂದೆ ಸಾಲು ಸಾಲು ಸವಾಲು ಎದುರಾಗ್ತಾ ಇದೆ. ಈಗ ಡಿಕೆ ಆಡಳಿತ ಮುಂದಿನ ಎಲೆಕ್ಷನ್ ಮೇಲೆಯೂ ಕೂಡ ಎಫೆಕ್ಟ್ ಅನ್ನ ಬೀರುತ್ತೆ. ಇಲ್ಲಿ 2028ರ ಚುನಾವಣೆಯ ಟಾಸ್ಕ್ ಅನ್ನ ವರಿಷ್ಠರು ನೀಡಿದ್ದಾರೆ. ಇಲ್ಲಿ ಇದೀಗ ಮುಂದಿನ ಅಧಿವೇಶನದತ್ತ ಸಿಎಂ ಡಿಕೆ ಶಿವಕುಮಾರ್ ಚಿತ್ತ ಇರುವಂಥದ್ದು. ಮುಂದಿನ ಏನು ಅಧಿವೇಶನ ಬರುತ್ತೆ ಅದು ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಸರ್ಜರಿಯ ಹಂಗಾಮ ನಡೀತಾ ಇರುವಂಥದ್ದು. ಡಿಕೆ ಸಿಎಂ ಆಗಿ 2 ತಿಂಗಳಾದರೂ ಕೂಡ ಸಂಪುಟ ಮಾತ್ರ ಭರ್ತಿಯಾಗಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿಗಾಗಿ ಕೆಲವರು ಖರ್ಚೀಫ್ ಹಾಕ್ತಿದ್ದಾರೆ, ಕದನಗಳಾಗ್ತಿದೆ. ನಾನಾಗಬೇಕು ಸಚಿವರು, ನಾನಾಗಬೇಕು ಸಚಿವ ಅಂತ ರಾಜ್ಯ ನಾಯಕರ ಬೆನ್ನು ಬಿದ್ದಿರುವಂಥದ್ದು. ಇಲ್ಲಿ ಅತ್ತ ದೋಸ್ತಿ ನಾಯಕರಿಂದಲೂ ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ. ಡಿಕೆ ಆಡಳಿತ ಮುಂದಿನ ಎಲೆಕ್ಷನ್ ಮೇಲೆಯೂ ಕೂಡ ಎಫೆಕ್ಟ್ ಅನ್ನ ನೀಡುವಂಥದ್ದು. 2028ರ ಚುನಾವಣೆಯ ಟಾಸ್ಕ್ ಅನ್ನ ವರಿಷ್ಠರು ನೀಡಿದ್ದಾರೆ. ಇಲ್ಲಿ 2028ರ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆಡಳಿತವನ್ನು ಮಾಡಬೇಕಾಗತ್ತೆ. ಇಲ್ಲಿ ಎಡುವುದ್ರೆ 2028ರ ಚುನಾವಣೆಯಲ್ಲಿ ಎಡವಬೇಕಾಗತ್ತೆ. ಹಾಗಾಗಿ ನೋಡಿ, ಈಗ ಡಿ ಕೆ ಶಿವಕುಮಾರ್ಗೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇರುವಂಥದ್ದು. ಇಲ್ಲಿ ಡಿ ಕೆ ಸಿಎಂ ಆಗಿ 2 ತಿಂಗಳಾದರೂ ಕೂಡ ಒಂದು ಕಡೆ ಕ್ಯಾಬಿನೆಟ್ ಭರ್ತಿ ಆಗ್ತಾ ಇಲ್ಲ. ಇದು ಡಿಲೇ ಆಗ್ತಾ ಹೋದರೆ ಅಭಿವೃದ್ಧಿಗಳು ಕುಂಠಿತ ಆಗುತ್ತೆ. ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಮುಂದೆ ಸಾಲು ಸಾಲು ಸವಾಲಿದ್ದು ಅಥವಾ ದೋಸ್ತಿ ನಾಯಕರಿಂದಲೂ ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ಏನು ಸಚಿವಾಕಾಂಕ್ಷಿಗಳು ಯಾರಿದ್ದಾರೆ ಅವರು ಕುರ್ಚಿಗಾಗಿ ಖರ್ಚೀಫ್ ಹಾಕ್ತಾ ಇರುವಂಥದ್ದು. ನಾನು ಸಚಿವರಾಗಬೇಕು ಅಂತ. ಇಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಕ್ಯಾಬಿನೆಟ್ ರಚನೆ ಮಾಡಬೇಕಾಗತ್ತೆ. ಇನ್ನು ಕ್ಯಾಬಿನೆಟ್ ಪೂರ್ಣವಾಗದಿದ್ರೂ ಅಧಿವೇಶನಕ್ಕೆ ಡೇಟ್ ಫಿಕ್ಸ್ ಆಗ್ತಾ ಇದೆ. ಸಂಪುಟ ವಿಸ್ತರಣೆಗೂ ಮುನ್ನವೇ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ? ಇಲ್ಲಿ ಸಂಪುಟ ಭರ್ತಿ ಆಗಿಲ್ಲ. ಆಗಸ್ಟ್ 13ರಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭ ಆಗಲಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕವಾಗಿ ನಡೆಯಲಿರುವಂತಹ ಮೊದಲ ಅಧಿವೇಶನ ಇದು. ಇನ್ನು ಅಧಿವೇಶನಕ್ಕೆ ಮೊದಲು ಸ್ಪೀಕರ್ ಆಯ್ಕೆಗೆ ಸಿಎಂ ಡಿ ಕೆ ಶಿವಕುಮಾರ್ ಇಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ಸ್ಪೀಕರ್ ಮಾಡಲು ಮುಖ್ಯಮಂತ್ರಿ ಚಿಂತನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಇನ್ನು ಸ್ಪೀಕರ್ ಸ್ಥಾನ ಯಾರಿಗೆ ಮಣೆ ಹಾಕ್ತಾರೆ, ಇದು ಕೂಡ ನಿಗೂಢ ಹೆಜ್ಜೆ ಆಗಿರುವಂಥದ್ದು. ಯಾರಿಗಿಲ್ಲ ಅವಕಾಶ ಸಿಗುತ್ತೆ ಸ್ಪೀಕರ್ ಆಗಿ ಅಂತ. ಕ್ಯಾಬಿನೆಟ್ ಇನ್ನೂ ಕೂಡ ಭರ್ತಿ ಆಗಿಲ್ಲ. ಪೂರ್ಣವಾಗದಿದ್ರೂ ಕೂಡ ಅಧಿವೇಶನಕ್ಕೆ ಮಾತ್ರ ಡೇಟ್ ಫಿಕ್ಸ್ ಆಗ್ತಾ ಇದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಒಂದು ಮುಂಗಾರು ಅಧಿವೇಶನ ಆರಂಭ ಆಗಲಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕವಾಗಿ ನಡೀತಾ ಇರುವಂತಹ ಇದು ಮೊದಲ ಅಧಿವೇಶನ. ಅಧಿವೇಶನಕ್ಕೆ ಮೊದಲು ಸ್ಪೀಕರ್ ಆಯ್ಕೆ ಮಾಡಬೇಕಲ್ವಾ, ಅದಕ್ಕೆ ಈಗ ಕಸರತ್ತು ನಡೀತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ಸ್ಪೀಕರ್ ಮಾಡಲು ಮುಖ್ಯಮಂತ್ರಿ ಚಿಂತನೆಯನ್ನ ನಡೆಸಿದ್ದು, ಸ್ಪೀಕರ್ ಸ್ಥಾನ ಯಾರಿಗೆ ಸಿಗುತ್ತೆ, ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್, ಇದು ಕೂಡ ನಿಗೂಢವಾಗಿದೆ. ಇನ್ನು ಇವರಲ್ಲಿ ಯಾರಾಗ್ತಾರೆ ಸ್ಪೀಕರ್ ಅಂತ ನೋಡೋದಾದ್ರೆ ಇಲ್ಲಿ ಎಚ್ ಕೆ ಪಾಟೀಲ್ ಇದ್ದಾರೆ ಈ ಒಂದು ಲಿಸ್ಟ್ನಲ್ಲಿ. RV ದೇಶಪಾಂಡೆ ಕೂಡ ಇರುವಂಥದ್ದು. ಇನ್ನು ಬಸವರಾಜ ರಾಯರೆಡ್ಡಿ ಕೂಡ ಇದ್ದಾರೆ. ಈ ಮೂವರಲ್ಲಿ ಯಾರಿಗೆ ಸ್ಪೀಕರ್ ಸ್ಥಾನ ಸಿಗುತ್ತೆ, ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅಂತ ಕುತೂಹಲಕಾರಿಯಾಗಿರುವಂಥದ್ದು, ನಿಗೂಢವಾಗಿರುವಂಥದ್ದು. ಇದು ಕೂಡ ಬಸವರಾಜ ರಾಯರೆಡ್ಡಿ ಇದ್ದಾರೆ, ಇನ್ನು ಎಚ್ ಕೆ ಪಾಟೀಲ್ ಇದ್ದಾರೆ, RV ದೇಶಪಾಂಡೆ ಇದ್ದಾರೆ. ಈ ಮೂವರಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಯಾರು ಸ್ಪೀಕರ್ ಆಗ್ತಾರೆ ಅನ್ನುವಂಥದ್ದೇ ಕುತೂಹಲಕಾರಿಯಾಗಿರುವಂಥದ್ದು. ನೋಡಿ, ಇನ್ನೂ ಸಂಪುಟ ವಿಸ್ತರಣೆ ಆಗಿಲ್ಲ ಅಂದರೆ ಡಿ ಕೆ ಕ್ಯಾಬಿನೆಟ್ ಇನ್ನೂ ಭರ್ತಿ ಆಗಿಲ್ಲ. ಆಗಲೇ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇರುವಂಥದ್ದು. ಆಗಸ್ಟ್ 13ರಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕವಾಗಿ ನಡೆಯಲಿರುವಂತಹ ಮೊದಲ ಅಧಿವೇಶನ ಇದು. ಡಿ ಕೆ ಶಿವಕುಮಾರ್ ಸಿಎಂ ಆದ ನಂತರವಾಗಿ ನಡೀತಾ ಇರುವಂತಹ ಮೊದಲ ಅಧಿವೇಶನ ಇದು. ಅಧಿವೇಶನಕ್ಕೆ ಮೊದಲು ಸ್ಪೀಕರ್ ಆಯ್ಕೆಗೆ ಸಿಎಂ ಡಿ ಕೆ ಶಿವಕುಮಾರ್ ಕಸರತ್ತು ಮಾಡ್ತಿದ್ದಾರೆ. ಈ ಮೂವರಿದ್ದಾರೆ.
ಬಸವರಾಜ ರಾಯರೆಡ್ಡಿ, ಎಚ್ ಕೆ ಪಾಟೀಲ್, ಆರ್ ವಿ ದೇಶಪಾಂಡೆ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.